ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಡೈರೆಕ್ಷನ್ ಕಾನ್ಸೆಪ್ಟಲ್ಲಿ ಡಿಫ್ರೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೆ. ಸೊ ಅದು 1 ಮಾರ್ಕ್ಸಿಗಾಗಿರ್ಬೋದು, 2 ಮಾರ್ಕ್ಸಿಗಾಗಿರ್ಬೋದು. ಸೊ ಇವತ್ತು ಕೂಡ ಈ ಕ್ಲಾಸಲ್ಲಿ ಆ ಪಾರ್ಟನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಮತ್ತೆ ಕೆಲವೊಂದು ಕ್ವಶನ್ಸನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ನಿಮಗೆ ಮುಂಬರುವಂತಹ ಯಾವುದೇ ಸೆಂಟ್ರಲ್ ಗೌರ್ಮೆಂಟಿನ ಎಕ್ಸಾಮ್ ಆಗಿರ್ಬೋದು, ಸೊ ಆ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಹಾಗಾದರೆ ನಾವು ಇವತ್ತು ಡೈರೆಕ್ಟಾಗಿ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಸೊ ಯಾವೆಲ್ಲ ರೀತಿ ಕ್ವಶನ್ಸನ್ನು ನಿಮಗೆ ಡೈರೆಕ್ಷನಲ್ಲಿ ಕೇಳ್ಬೋದು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾವು ಇವತ್ತು ಡೈರೆಕ್ಟಾಗಿ ಕ್ವಶನ್ಸನ್ನು ನೋಡ್ತಾ ಹೋಗೋದಾದರೆ, ಸೊ ಫಸ್ಟ್ ಕ್ವಶನ್ಸ್ ನಿಮಗೆ ಈ ರೀತಿ ಇದೆ. ಸೊ ಸ್ವಲ್ಪ ಮಾಡರೇಟ್ ಲೆವೆಲ್ ಕ್ವಶನ್ಸ್ ಇದೆ, ಯಾಕಂದರೆ ನಿಮಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ RRB ಪ್ರಿಲಿಮ್ಸ್ ಅಥವಾ RRB ಕ್ಲರ್ಕ್ ಪ್ರಿಲಿಮ್ಸ್ ಏನು ಕಂಪ್ಲೀಟ್ ಆಗಿದೆ, ಅದರ ಮೇನ್ಸ್ ಎಕ್ಸಾಮ್ ಇದೆ. ಅದೇ ರೀತಿ RRB PO ಮೇನ್ಸ್ ಎಕ್ಸಾಮ್ ಕೂಡ ಇದೆ, IBPS ಇಂದ ಕಂಡಕ್ಟ್ ಮಾಡುವಂಥದ್ದು. ಹಾಗಾಗಿ ಮೇನ್ಸ್ ಎಕ್ಸಾಮಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ನಿಮಗೆ ಸ್ವಲ್ಪ ಮಾಡರೇಟ್ ಲೆವೆಲ್ ಕ್ವಶನ್ಸು ಕೂಡ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲೇನು ಹೇಳಿದ್ದಾರೆ, ನಿಮಗೆ 2 ಕಾರ್ಸ್ A ಆ್ಯಂಡ್ B ಅಂತ ಹೇಳಿದ್ದಾರೆ. ಸೊ 2 ಕಾರ್ಗಳಿದ್ದಾವೆ, ವಿಚ್ ಆರ್ 500 ಕಿಲೋಮೀಟರ್ ಅಪಾರ್ಟ್. ಅಂದರೆ 500 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ 2 ಕಾರ್ಗಳಿದೆ. A ಮತ್ತು B 500 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನೆಕ್ಸ್ಟು ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್ ಅಂತ ಹೇಳಿದ್ದಾರೆ. ಅಂದರೆ 2 ಕಾರ್ಗಳು ಮೂವ್ ಆಗ್ತಾ ಹೋಗ್ತವೆ. ಸೊ ಈಚ್ ಅದರ್. ನೆಕ್ಸ್ಟು ಇನ್ ಎ ಸ್ಟ್ರೈಟ್ ರೋಡ್ at a certain point of time. ಸೊ ಸ್ಟ್ರೈಟ್ ರೋಡಲ್ಲಿ ಮೂವ್ ಆಗುತ್ತೆ. ನೆಕ್ಸ್ಟು ಸ್ಪೀಡ್ ಆಫ್ ಕಾರ್ A ಈಸ್ 57 ಕಿಲೋಮೀಟರ್ ಪರ್ ಅವರ್. ಹಾಗಾದರೆ ಕಾರ್ ಏನ ಸ್ಪೀಡ್ ಏನಿದೆ 57 ಕಿಲೋಮೀಟರ್ ಇದೆ ಪರ್ ಅವರಿಗೆ. ಆ್ಯಂಡ್ ದಟ್ ಆಫ್ ಕಾರ್ B ಈಸ್ 40 ಕಿಲೋಮೀಟರ್ ಪರ್ ಅವರ್. B 40 ಕಿಲೋಮೀಟರ್ ಇದೆ, A 57 ಕಿಲೋಮೀಟರ್ ಇದೆ. ನೆಕ್ಸ್ಟು ಆಫ್ಟರ್ ಫಸ್ಟ್ ಅವರ್ ಕಾರ್ A ವಿಚ್ ಈಸ್ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್. ಅಂದರೆ ವೆಸ್ಟಿಂದ ಈಸ್ಟಿಗೆ ಮೂವ್ ಆಗ್ತಾ ಇದೆ ಕಾರ್ A. ಹಾಗಾದರೆ ನೀವು ಡೈರೆಕ್ಷನನ್ನು ಐಡೆಂಟಿಫೈ ಮಾಡ್ಬೋದು, ಯಾಕಂದರೆ ಸ್ಟ್ರೈಟ್ ಲೈನಲ್ಲಿ 500 ಮೀಟರ್ ಡಿಸ್ಟೆನ್ಸ್ ಇದೆ ಅಥವಾ 500 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥದ್ದು ನಿಮಗೆ ಟೋಟಲ್. ಹಾಗಾಗಿ ನಿಮ್ಮ ಟೋಟಲ್ ಡಿಸ್ಟೆನ್ಸ್ ಏನಿದೆ ಇದು 500 ಕಿಲೋಮೀಟರ್ ಆಗಿರಬೇಕು. ಸೊ ಈ ಟೋಟಲ್ ಡಿಸ್ಟೆನ್ಸ್ 500 ಕಿಲೋಮೀಟರ್ ಏನಿದೆ ಅದರಲ್ಲಿ A ಮತ್ತು ನೆಕ್ಸ್ಟು ಮೂಮೆಂಟ್ ಆಫ್ B ಮತ್ತೆ ಹೇಳ್ತಿದ್ದಾರೆ. A ವಿಚ್ ಈಸ್ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಎಯ ಮೂಮೆಂಟ್ ಏನಾಗುತ್ತೆ, ನಿಮಗೆ ವೆಸ್ಟಿಂದ ಈಸ್ಟಿಗೆ ಮೂವ್ ಆಗ್ತಾನೆ. ವೆಸ್ಟಿಂದ ಈಸ್ಟಿಗೆ ಅಂದರೆ ಈಸ್ಟ್ ಸೈಡಿಗೆ ಮೂವ್ ಆಗಬೇಕು. ಸೊ ಮೂವ್ ಆಗಬೇಕಾದ್ರೆ ಈಸ್ಟ್ ಟೇಕ್ಸ್ ಎ ಲೆಫ್ಟ್ ಟರ್ನ್. ಈಸ್ಟಿಗೆ ಮೂವ್ ಆದಮೇಲೆ ಲೆಫ್ಟ್ ಟರ್ನ್ ತಗೊಳ್ತಾನೆ. ರನ್ಸ್ ಫಾರ್ 40 ಮಿನಿಟ್ಸ್ ಅಂತ ಹೇಳ್ತಾರೆ. ಸೊ ಆ್ಯಂಡ್ ರೀಚಸ್ ಪಾಯಿಂಟ್ K. ಸೊ ವೇರ್ ಆಸ್ ದಿ ಅದರ್ ಕಾರ್, ಇಲ್ಲಿ ತನಕ ನಿಮಗೆ ಕಾರ್ A ಆಯಿತು. ಸೊ ಅಲ್ಲಿಗೆ ಕಾರ್ Aಗೆ ಬಂದರೆ ಸ್ಪೀಡ್ ಆಫ್ ಕಾರ್ ಈಸ್ 57 ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ ದಟ್ ಆಫ್ ಕಾರ್ B 40 ಕಿಲೋಮೀಟರ್ ಪರ್ ಅವರ್. ಆಫ್ಟರ್ ಫಸ್ಟ್ ಅವರ್ ಕಾರ್ A ವಿಚ್ ಈಸ್ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್ ಟೇಕ್ಸ್ ಎ ಲೆಫ್ಟ್ ಟರ್ನ್. ಅಂದರೆ 1 ಅವರ್ ಮೂವ್ ಆದಮೇಲೆ ಲೆಫ್ಟ್ ಟರ್ನ್ ತಗೊಳ್ತಾನೆ ಫಸ್ಟ್ ಅವರ್ ಆದಮೇಲೆ. ಹಾಗಾದರೆ 57 ಕಿಲೋಮೀಟರ್ ಪರ್ ಅವರ್ ಮೂವ್ ಆಗ್ತಾ ಇದೆ ಅಂದರೆ 1 ಅವರಿಗೆ ಕಾರ್ A ಮೂವ್ ಆಗ್ತಕ್ಕಿಂತಹ ಕಿಲೋಮೀಟರ್ ಏನಾಗಿರುತ್ತೆ, 57 ಕಿಲೋಮೀಟರ್ ಮೂವ್ ಆಗಿರ್ತಾನೆ. 57 ಕಿಲೋಮೀಟರ್ 1 ಅವರಲ್ಲಿ ಮೂವ್ ಆದಮೇಲೆ, ಸೊ ಅವ್ರು ಅದನ್ನು ಹೇಳಿದ್ದಾರೆ, ವಿಚ್ ಈಸ್ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್ ಆ್ಯಂಡ್ ಎ ಲೆಫ್ಟ್ ಟರ್ನ್. ಅಂದರೆ 1 ಅವರ್ ಆಫ್ಟರ್ ಫಸ್ಟ್ ಅವರ್, 1 ಅವರ್ ಆದಮೇಲೆ ಅವನು ಮೂವ್ ಆಗ್ತಾನೆ ವೆಸ್ಟಿಂದ ಈಸ್ಟಿಗೆ. ಮೂವ್ ಆದಮೇಲೆ ಲೆಫ್ಟ್ ಟರ್ನ್ ತಗೊಳ್ತಾನೆ. ಸೊ ಲೆಫ್ಟ್ ಟರ್ನ್ ತಗೊಂಡಾಗ, ಸೊ ನಿಮಗೆ ಲೆಫ್ಟ್ ಟರ್ನ್ ತಗೊಂಡ್ಮೇಲೆ ಕಿಲೋಮೀಟ್ರ್ ಹೇಳಿಲ್ಲ ಅವನು, ಎಷ್ಟೋ ಟೈಮ್ಸ್ ಅಂತ ಹೇಳಿದ್ದಾರೆ. ಅಂದರೆ 40 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಿಲೋಮೀಟ್ರ್ ಹೇಳಿಲ್ಲ, ಜಸ್ಟ್ 40 ಮಿನಿಟ್ಸ್ ಮೂವ್ ಆಗ್ತಾನೆ ಅವನು. ಸೊ ಕಿಲೋಮೀಟ್ರ್ ಮತ್ತು ಮಿನಿಟ್ಸ್ ಡಿಫ್ರೆನ್ಸ್ ಗೊತ್ತಿರಬೇಕು. ಮೀಟ್ರ್ ಮತ್ತು ಕಿಲೋಮೀಟ್ರ್ ಅಂತ ತೊಗೊಳ್ಬೇಡಿ. 40 ಮಿನಿಟ್ಸು ಈ ಕಡೆ ಕಿಲೋಮೀಟರ್. ಹಾಗಾದರೆ ಇಲ್ಲಿ ರೀಚ್ ಆಗ್ತಾನೆ. 40 ಮಿನಿಟ್ಸ್ ಮೂವ್ ಆದಮೇಲೆ ರೀಚಸ್ ಪಾಯಿಂಟ್ K, ಈ ಪಾಯಿಂಟಿಗೆ ರೀಚ್ ಆಗ್ತಾನೆ. ಅದನ್ನು K ಅಂತ ಹೇಳಿದ್ದಾರೆ. ವೇರ್ ಆಸ್ ಅದರ್ ಕಾರ್ ವಿಚ್ ವಾಸ್ ಮೂವಿಂಗ್ ಫ್ರಮ್, ಮತ್ತೊಂದು ಕಾರು B ಇದೆ, ಅದೇನಾಗುತ್ತೆ ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್. ಅಂದರೆ ಈಸ್ಟಿಂದ ವೆಸ್ಟಿಗೆ ಅವರ ಮೂಮೆಂಟ್ ಇರುತ್ತೆ. ಸೊ ಇದು ಕಾರ್ B ಆ ಕಡೆಯಿಂದ ಬರ್ತಾನೆ, ಈಸ್ಟಿಂದ ವೆಸ್ಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾನೆ. ಇಲ್ಲಿ ಮೂವ್ ಆಗಬೇಕಾದ್ರೆ ಕೀಪ್ಸ್ ರನ್ನಿಂಗ್ ಆನ್ ದಿ ರೋಡ್ 1.5 ಅವರ್ಸ್. 1.5 ಅವರ್ಸು ಅವನು ಮೂವ್ ಆಗ್ತಾನೆ. ಯಾರು, B, ಈಸ್ಟಿಂದ ವೆಸ್ಟಿಗೆ. ಬಟ್ ನಿಮಗಿಲ್ಲಿ A ಅನ್ನೋನು 1 ಅವರಿಗೆ 57 ಕಿಲೋಮೀಟರ್ ಹೋಗ್ತಾ ಇದ್ದ, 57 ಬರ್ಕೊಂಡ್ರಿ. ಬಟ್ B ಅನ್ನೋನು ಸ್ಪೀಡ್ ಇರುವಂಥದ್ದು 40 ಕಿಲೋಮೀಟರ್ ಪರ್ ಅವರ್ ಇದೆ. ಬಟ್ ಅವನು ಮೂವ್ ಆಗ್ತಕ್ಕಂಥದ್ದು 1.5 ಅವರ್ಸ್. ಅಂದರೆ
1.5 hour ಮೂವ್ ಆಗ್ತಾನೆ. 1 ಅವರಿಗಾದರೆ 40 ಕಿಲೋಮೀಟರ್, ನೆಕ್ಸ್ಟು ಹಾಫ್ ಆನ್ ಅವರಿಗೆ 40 ಹಾಫ್ ಆಗುತ್ತೆ 20 ಕಿಲೋಮೀಟರ್, ಅಲ್ಲಿಗೆ 40 + 20 60 ಕಿಲೋಮೀಟರ್ ಮೂವ್ ಆಗಿರ್ತಾನೆ. ಬಿ ಇದು ಗೊತ್ತಿರಬೇಕು ನಿಮಗೆ. ಯಾವುದೇ ಕಾರಣಕ್ಕೂ 40 ಕಿಲೋಮೀಟರ್ ಅಂತ ತಗೊಳ್ಬೇಡಿ. ಯಾಕೆ ಅಂದರೆ ಸೊ ಅವನು 40 ಕಿಲೋಮೀಟರ್ 1 ಅವರಿಗೆ ಮೂವ್ ಆಗುವಂಥದ್ದು. ಬಟ್ ಬಿಯ ಟೋಟಲ್ ಮೂವ್ಮೆಂಟ್ ಏನಿದೆ 1.5 ಅವರ್ಸ್. ಸೊ 1.5 hours ಅಂದರೆ ನಿಮಗೆ ಅದು 60 ಕಿಲೋಮೀಟರ್, ಯಾಕಂದರೆ 40 + 20 ಆಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಏನು ಮಾಡ್ತಾನೆ ಅವನು 1.5 ದೆನ್ ಟೇಕ್ಸ್ ಎ ಲೆಫ್ಟ್ ಟರ್ನ್. ಸೊ 1.5 hours ಮೂವ್ ಆದಮೇಲೆ ಲೆಫ್ಟ್ ಟರ್ನ್ ತಗೊಳ್ತಾನೆ. ಸೊ ಲೆಫ್ಟ್ ಟರ್ನ್ ಅಂದರೆ ಅವನು ಡೌನೇ ಬರಬೇಕಾಗತ್ತೆ ನಿಮಗೆ. ಸೊ ಡೌನಿಗೆ ಬರ್ತಾನೆ ಲೆಫ್ಟ್ ಟರ್ನ್ ತಗೊಂಡು. ನೆಕ್ಸ್ಟು ಕೀಪ್ಸ್ ರನ್ನಿಂಗ್ ಆನ್ ದಿ ರೋಡ್ 1.5 hours ಆ್ಯಂಡ್ ಲೆಫ್ಟ್ ಟರ್ನ್ ರನ್ಸ್ ಫಾರ್ ಹಾಫ್ ಆನ್ ಅವರ್. ಮತ್ತೆ ಏನು ಮಾಡ್ತಾನೆ ಇಲ್ಲಿ ಹಾಫ್ ಆನ್ ಅವರ್ ಅಂದರೆ 30 minutes ಅವನು ರನ್ ಮಾಡ್ತಾನೆ. ಇದು 40 minutes ಇದೆ, ಇದು 30 minutes ಇದೆ. ಸೊ ಹಾಫ್ ಆನ್ ಅವರ್ ಅಂತ ಹೇಳಿದ್ದಾರೆ. ಸೊ ನೀವು ಅದನ್ನು ಮಿನಿಟ್ಸಿಗೆ ಕನ್ವರ್ಟ್ ಮಾಡಿಕೊಂಡ್ರೆ 30 minutes ಅಂತ ಬರ್ಕೊಳ್ಬೋದು. ಸೊ ಅದು ಹವರ್ಸು, ಇದು 30 minutes ಆಗುತ್ತೆ. ನೆಕ್ಸ್ಟು ಸೊ ಅಲ್ಲಿ ಆ್ಯಂಡ್ ಹಾಫ್ ಆನ್ ಅವರ್ ರೀಚಸ್ ಪಾಯಿಂಟ್ ಎಲ್. ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಹೇಳಿದ್ದಾರೆ, ಎಲ್ಲನ್ನು ರೀಚ್ ಆಗ್ತಾನೆ ಅವನು ಅಂತ. ಪಾಯಿಂಟ್ ಎಲ್ಲನ್ನು ರೀಚ್ ಆಗ್ತಾನೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವರ್ಟಿಕಲ್ ಅಂದರೆ ಎರಡೂ ರೀತಿಯ ಡಿಫ್ರೆನ್ಸ್ಗಳು ಗೊತ್ತಿರಬೇಕು. ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್ ಡಿಸ್ಟೆನ್ಸಸ್ ಬಿಟ್ವೀನ್ ದಿ 2 points ಕೆ ಆ್ಯಂಡ್ ಎಲ್. ಈ ಕೆ ಮತ್ತು ಎಲ್ ನಡುವಿನ ಹಾರಿಸಾಂಟಲ್ ಮತ್ತು ವರ್ಟಿಕಲ್ ಎರಡರ ನಡುವಿನ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡಿಸ್ಟೆನ್ಸ್ ಗೊತ್ತಿರಬೇಕು. ಸ್ಟ್ರೈಟ್ ಲೈನಲ್ಲಿ ಇದ್ದಾರೆ, ಹಾಗಾಗಿ ಈ ಡಿಸ್ಟೆನ್ಸ್ ಮತ್ತು ಹಾರಿಸಾಂಟಲ್ ವರ್ಟಿಕಲ್ ನಡುವಿನ ಡಿಫ್ರೆನ್ಸ್ ಗೊತ್ತಾಗಬೇಕಾಗುತ್ತೆ. ಸೊ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟು ಅವರು ಎಷ್ಟು ಮೂಮೆಂಟ್ ಆಗಿದ್ದಾರೆ ಅನ್ನೋದು ನೋಡ್ಕೊಳ್ಬೇಕು. ಸೊ ಇವನು 1 ಅವರಲ್ಲಿ 57 ಕಿಲೋಮೀಟರ್ ಮೂವ್ ಆಗಿದ್ದಾನೆ, ಇವನು 1.5 ಅವರಲ್ಲಿ 60 ಕಿಲೋಮೀಟರ್ ಆಲ್ರೆಡಿ ಮೂವ್ ಆಗಿದ್ದಾನೆ. ಸೊ ಅದೆರಡನ್ನೂ ಡಿಡಕ್ಟ್ ಮಾಡ್ಕೊಂಡ್ರೆ ನಮಗೆ ಮಿಡಲ್ ಡಿಸ್ಟೆನ್ಸ್ ಸಿಗುತ್ತೆ. ಟೋಟಲಲ್ಲಿ ಡಿಡಕ್ಟ್ ಮಾಡ್ಕೊಂಡ್ರೆ ಮಿಡಲ್ ಡಿಸ್ಟೆನ್ಸ್ ಸಿಗುತ್ತೆ. ನೆಕ್ಸ್ಟ್ 40 minutes ಮತ್ತು 30 minutesಲ್ಲಿ ಅವ್ರು ಎಷ್ಟು ರನ್ ಆಗಿದ್ದಾರೆ ಅನ್ನೋದನ್ನು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ 40 and 30 minutes ಬೇಸ್ ಮೇಲೆ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಆ ಡಿಸ್ಟೆನ್ಸನ್ನು ಡಿಡಕ್ಟ್ ಮಾಡಿದ್ರೆ ನಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಟೋಟಲ್ ಡಿಸ್ಟೆನ್ಸ್ ಇರೋದು ನಿಮಗೆ 500 ಕಿಲೋಮೀಟರ್ ಇದೆ. ಈ 500ಅಲ್ಲಿ ಆಲ್ರೆಡಿ 57 ಮತ್ತು 60 ಮೂವ್ ಆಗಿದ್ದಾರೆ. ಸೊ ಅದನ್ನು ಫಸ್ಟ್ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. 57 + 60. ಸೊ ನಿಮಗೆ 57 + 60 ಅಂದರೆ ಸೊ 60ಗೆ 50 ಆ್ಯಡ್ ಮಾಡಿದ್ರೆ 60 120 ಆಗುತ್ತೆ. 120ಯಲ್ಲಿ 3 ಲೆಸ್ ಮಾಡಿ, ಇಲ್ಲಾಂದರೆ 60 ಮತ್ತು 50 ಆ್ಯಡ್ ಮಾಡಿದ್ರೆ ನಿಮಗೆ 110 ಆಗುತ್ತೆ. 110 + 17 ಅಂದರೆ 117 ಆಗುತ್ತೆ. ಸೊ ಆ 117ನ 500ಅಲ್ಲಿ ನೀವು ಮೈನಸ್ ಮಾಡ್ಕೊಳ್ಬೇಕಾಗುತ್ತೆ. 117. ಸೊ 500ಅಲ್ಲಿ 100 ಮೈನಸ್ ಮಾಡಿದ್ರೆ 400, 400ಅಲ್ಲಿ 17 ಮೈನಸ್ ಮಾಡಿದ್ರೆ 100ಅಲ್ಲಿ 17 ಮೈನಸ್ ಮಾಡಿದ್ರೆ 83, ಅಲ್ಲಿಗೆ 383. ಸೊ ಈ ಡಿಸ್ಟೆನ್ಸ್ ಗೊತ್ತಾಯ್ತು ನಿಮಗೆ, ಯಾಕಂದರೆ 383 ಡಿಸ್ಟೆನ್ಸು ಇನ್ ಬಿಟ್ವೀನ್ ಮಿಡ್ಲಲ್ಲಿ ಬರುತ್ತೆ. ಯಾಕಂದರೆ 500ಅಲ್ಲಿ ಇದೆರಡನ್ನು ಡಿಡಕ್ಟ್ ಮಾಡ್ಕೊಂಡ್ರೆ 383 ಡಿಸ್ಟೆನ್ಸ್ ಬರುತ್ತೆ. ಅವ್ರು ಕೇಳಿರೋದು ಅದಲ್ಲ, ನಿಮಗೆ ಹಾರಿಸಾಂಟಲ್ ಮತ್ತು ವರ್ಟಿಕಲ್ ಏನಿದೆ ಕೆ ಆ್ಯಂಡ್ ಎಲ್, ಆ ಎರಡು ಡಿಸ್ಟೆನ್ಸ್ ನಡುವಿನ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ನಿಮಗೆ ಇಲ್ಲಿ 383 ಡಿಸ್ಟೆನ್ಸ್ ಬರ್ಬೋದು, ಒಂದು ಡಿಸ್ಟೆನ್ಸ್. ನೆಕ್ಸ್ಟ್ ಕೆ ಆ್ಯಂಡ್ ಎಲ್ ಇದೆ, ಆ ಕೆ ಆ್ಯಂಡ್ ಎಲ್ ನಡುವೆ ಡಿಸ್ಟೆನ್ಸ್ ಕೂಡ ಗೊತ್ತಾಗಬೇಕು. ಅದು ಎರಡರ ನಡುವಿನ ಡಿಫ್ರೆನ್ಸ್ ಬೇಕು ನಿಮಗೆ. ಕೇಳಿರುವಂಥದ್ದು ಡಿಫ್ರೆನ್ಸ್ ಬಿಟ್ವೀನ್ ದಿ ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್ ಡಿಸ್ಟೆನ್ಸಸ್ ಬಿಟ್ವೀನ್ ದಿ 2 points ಕೆ ಆ್ಯಂಡ್ ಎಲ್. ಸೊ ಈಗ 383 ಒಂದು ಗೊತ್ತಾಯ್ತು ನಿಮಗೆ ಹಾರಿಸಾಂಟಲ್. ನೆಕ್ಸ್ಟು ಅದೇ ರೀತಿ ಅವ್ರು ಏನು ಕೇಳಿದ್ದಾರೆ, ನೆಕ್ಸ್ಟ್ ನಿಮಗೆ ವರ್ಟಿಕಲ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಇಲ್ಲಿಂದ ಏನು ಕೆಗೆ ಟರ್ನ್ ಆಗಿದ್ದಾನೆ ಅಥವಾ ಅವನೇನು ಟರ್ನ್ ಆಗಿದ್ದಾನೆ, ಲೆಫ್ಟ್ ಟರ್ನ್ ಆಗಿ ಕೆ ಕಡೆ ಮೂವ್ ಆಗ್ತಾನೆ, 40 minutes ಮೂವ್ ಆಗಿದ್ದಾನೆ. ಅಂದರೆ 1 ಅವರಿಗೆ 60 minutes. ಸೊ ನೀವು 40/60 ಮಾಡಿದರೆ ನಿಮಗೆ ರೇಷಿಯೋ ಸಿಗುತ್ತೆ. ಅದರ ಬೇಸ್ ಮೇಲೆ 57 ಕಿಲೋಮೀಟರ್ ಬೇಸ್ ಮೇಲೆ ಮಾಡ್ಬೋದು. ಸೊ 57 × 40 minutes ಅಂದರೆ ನೀವು ಡೈರೆಕ್ಟಾಗಿ ಬರ್ಕೊಳ್ಬೋದು ಅದನ್ನು 40/60. ಸೊ 40/60 ಮಾಡಿಕೊಂಡ್ರೆ ಈಸಿ ಆಗ್ತಾ ಹೋಗುತ್ತೆ ನಿಮಗೆ. ಸೊ 40/60 ಅಂದರೆ 0 0 ಕ್ಯಾನ್ಸಲ್ಲು, ನಿಮಗೆ 2 2s are 4, 2 3s are 6. ಸೊ 57 × 2/3. ಸೊ ನೆಕ್ಸ್ಟ್ 3 1s ನೀವು ಯಾವ ರೀತಿ ಬೇಕಾದ್ರೆ ಟೇಬಲ್ ಡೈರೆಕ್ಟ್ ಆನ್ ಮಾಡ್ಬೋದು, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ 3 1s are 3, 27 ಅಂದರೆ 3 9s are 27, 19 2s are 38. ಹಾಗಾದರೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಅಂದರೆ ಇದು 38 ಕಿಲೋಮೀಟರ್, ಇದು 383
ಕಿಲೋಮೀಟರ್. ಯಾವುದರಿಂದ ಇಲ್ಲಿಂದ ಏನು ಕೆಗೆ ಮೂವ್ ಆಗಿದ್ದಾನೆ ಅದು 38 ಕಿಲೋಮೀಟರ್ ಆಗಿರಲೇಬೇಕು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಇನ್ನೊಂದಿದೆ ನಿಮಗೆ ಎಲ್ಲಿಂದು, ಎಲ್ಲಿಗೆ ಅವನು ಡೌನಿಗೆ ಮೂವ್ ಆಗಿದ್ದಾನೆ ಬಿ ಅನ್ನೋನು. ಸೊ ಅವನು ಕೂಡ ಅಷ್ಟೇ 60 ಕಿಲೋಮೀಟರ್, ನಿಮಗೆ 40 ಕಿಲೋಮೀಟರ್ ಹೇಳಿರೋದು 1 ಅವರಿಗೆ. ಹಾಗಾದರೆ ಆ 40 ಕಿಲೋಮೀಟರ್ ಬೇಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾಕೆಂದರೆ 1.5 ಅವರ್ಸಲ್ಲಿ ಅವನು 60 ಕಿಲೋಮೀಟರ್ ಮೂವ್ ಆಗಿದ್ದಾನೆ ಅಂದರೆ, ಸೊ ನಿಮಗೆ 1 ಅವರಿನ ಡಿಸ್ಟೆನ್ಸ್ ಎಷ್ಟು ಅನ್ನೋದು ಕೊಟ್ಟಿದ್ದಾರೆ ಅವರು. 1 ಅವರಿಗೆ ಎಷ್ಟು ಮೂವ್ ಆಗ್ತಾನೆ ಅವನು, 40 ಕಿಲೋಮೀಟರ್ ಮೂವ್ ಆಗ್ತಾನೆ. ಬಟ್ ಇಲ್ಲಿ 30 ಮಿನಿಟ್ಸಿಗೆ ಎಷ್ಟು ಅನ್ನೋದು ಬೇಕು ನಿಮಗೆ. ಸೊ 30 ಮಿನಿಟ್ಸಿಗೆ ಎಷ್ಟು ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಗೈನ್ 30/60 ಮಾಡಿದರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ 30 ಇಲ್ಲಿ ನೀವು 30/60 ಮಾಡಿಕೊಂಡ್ರೆ ನಿಮಗೆ 30 ಮಿನಿಟ್ಸಿಗೆ ಎಷ್ಟು ಅನ್ಕೊಳ್ಳುತ್ತೆ, 3 1s 3 2s, ಸೊ 1/2. ಸೊ ಅಲ್ಲಿಗೆ ನಿಮಗೆ 40 ಕಿಲೋಮೀಟ್ರ್ 60 ಮಾಡಬೇಡಿ, ಯಾಕಂದರೆ 60 ಅನ್ನೋದು 1.5 ಅವರ್ಸಲ್ಲಿ ಮೂವ್ ಆಗಿರೋದು. ಸೊ 40 ಕಿಲೋಮೀಟ್ರ್ 1 ಅವರಿಗೆ ಮೂವ್ ಆಗ್ತಾನೆ ಅಂದರೆ 40 ಇಂಟು ನಿಮಗೆ 1/2 ಬರುತ್ತೆ. ಸೊ ಹಾಗಾಗಿ 1/2 ಮಾಡಿ 2 2s 4 ಆಗುತ್ತೆ. ಸೊ 20, ಯಾಕಂದರೆ ಇಲ್ಲಿ 30 ಮಿನಿಟ್ಸು. ಸೊ 30 ಮಿನಿಟ್ಸಿಗೆ ಎಷ್ಟು 60, 1 ಅವರಿಗೆ 40 ಕಿಲೋಮೀಟರ್ ಅಷ್ಟು ಮೂವ್ ಆಗ್ತಾನೆ ಅಂತ ಹೇಳಿದ್ದಾರೆ ಬಿ. 1 ಅವರಿಗೆ 40 ಆದರೆ ಹಾಫ್ ಆನ್ ಅವರಿಗೆ 20 ಆಗಿರಲೇಬೇಕು. ಈಗ 30 + 20ನ ಆ್ಯಡ್ ಮಾಡ್ಕೊಳ್ಬೇಕು ನಾನು. ಸೊ ಈ 30ಗೆ 20ನ ಆ್ಯಡ್ ಮಾಡ್ತೀನಿ, 3 + 2 5 ಆಗುತ್ತೆ. ಸೊ ಇದು ಕೆ ಮತ್ತು ಎಲ್ ನಡುವಿನ ಟೋಟಲ್ ಆಯಿತು. ಸೊ ಅದನ್ನು 383ಅಲ್ಲಿ ಡಿಡಕ್ಟ್ ಮಾಡಿದ್ರೆ ನನಗೆ ಆನ್ಸರ್ ನಾನು ಈಸಿಯಾಗಿ ಮಾಡ್ಬೋದು. ಸೊ ಯಾಕಂದರೆ ನನಗೆ ಟೋಟಲ್ ಇಲ್ಲಿ 383 ಕಿಲೋಮೀಟರ್ ಸಿಕ್ಕಿದೆ. 383ಅಲ್ಲಿ ನಾನು 58ನ ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ನನಗೆ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಡಿಸ್ಟೆನ್ಸ್ ನಡುವಿನ ಡಿಫ್ರೆನ್ಸ್ ಸಿಗುತ್ತೆ. 383 - 58. ಸೊ ಇಲ್ಲಿ 3ಅಲ್ಲಿ 8 ಹೋಗಲ್ಲ. ಸೊ 13 ತೊಗೊಳ್ಳಿ, 13ನಲ್ಲಿ 8 ಅಂದರೆ 5 ಆಗುತ್ತೆ. ನೆಕ್ಸ್ಟು 7 ಇದೆ. 7ನಲ್ಲಿ 5 ಡಿಡಕ್ಟ್ ಮಾಡಿದರೆ 2. ಸೊ ಈ ಕಡೆ 3 ಹಾಗೆ ಇರುತ್ತೆ. ಹಾಗಾದರೆ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ನಡುವಿನ ಡಿಫ್ರೆನ್ಸ್ ಏನು ಅಂದರೆ ಅದು 325 ಕಿಲೋಮೀಟರ್ ಆಗಿರಬೇಕು. ಸೊ ಆಪ್ಷನ್ ಬಿ 325 ಕಿಲೋಮೀಟರ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಸ್ವಲ್ಪ ಮಾಡರೇಟ್ ಲೆವೆಲಲ್ಲಿ ಕೇಳ್ತಾರೆ, ಹಾಗಾಗಿ ಗೊತ್ತಿರಲಿ. ಇಲ್ಲೆಲ್ಲೂ ಕೂಡ ನೀವು ಕನ್ಫ್ಯೂಷನ್ ಮಾಡ್ಕೊಬೇಡಿ, ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಬನ್ನಿ. 1 ಅವರಿಗೆ 40 ಕಿಲೋಮೀಟರ್ ಆದರೆ 30 ಮಿನಿಟ್ಸಿಗೆ ಎಷ್ಟು, ಅದೇ ರೀತಿ 1 ಅವರಿಗೆ 57 ಆದರೆ 40 ಮಿನಿಟ್ಸಿಗೆ ಎಷ್ಟು, ಆ ರೀತಿ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಹಾಗಾದರೆ ಆನ್ಸರ್ ಆಪ್ಷನ್ ಬಿ 325 ಕಿಲೋಮೀಟರ್. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಸ್ ನೋಡ್ತಾ ಹೋಗೋದಾದರೆ ಇದರ ಬೇಸ್ ಮೇಲೆ ಅಥವಾ ನಿಮಗೆ ಸಿಂಗಲ್ ಕ್ವಶನ್ಸ್ ಇರ್ಬೋದು ಅಥವಾ ನೆಕ್ಸ್ಟ್ ಬೇರೆ ಡೈರೆಕ್ಷನ್ಸ್ ಮೇಲೆ ಕ್ವಶನ್ಸ್ ಹೇಳಿರ್ತಾರೆ. ಸೊ ಇದು ನಿಮ್ಮ ಸೆಕೆಂಡ್ ಕ್ವಶನ್ಸ್ ಆಗಿರುತ್ತೆ. ಇಲ್ಲೂ ಅಷ್ಟೇ. ಸೊ ಅದು ಡೈರೆಕ್ಟ್ ಒಂದೇ ಕ್ವಶನ್ ಇತ್ತು. ಸೊ ಸಿಂಗಲ್ ಕ್ವಶನ್, ಮತ್ತೆ ಇಲ್ಲಿ ಡೈರೆಕ್ಷನ್ ಚೇಂಜ್ ಮಾಡಿದ್ದಾರೆ. ಸಮ್ ಬಾಯ್ಸ್ ಆರ್ ಸಿಟ್ಟಿಂಗ್ ಇನ್ 3 rows ಅಂತ ಹೇಳಿದ್ದಾರೆ. ಅಂದರೆ 3 ರೋದಲ್ಲಿ ಕೆಲವು ಬಾಯ್ಸ್ ಇದ್ದಾರೆ. ಸೊ ಸಮ್ ಬಾಯ್ಸ್ ಆರ್ ಎಷ್ಟು ಜನ ಅಂತ ಹೇಳಿಲ್ಲ, ಸಿಟ್ಟಿಂಗ್ ಇನ್ 3 rows ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಈಚ್ ರೋ ಈಸ್ 4 ಮೀಟರ್. ಅಂದರೆ ಪ್ರತಿಯೊಂದು ರೋ ನಡುವಿನ ಡಿಸ್ಟೆನ್ಸ್ ಏನಿದೆ 4 ಮೀಟರ್ ಡಿಸ್ಟೆನ್ಸಲ್ಲಿ, ಅಂದರೆ ಫಸ್ಟ್ ರೋ ಮತ್ತು ಸೆಕೆಂಡ್ ರೋ ನಡುವೆ 4 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಸೆಕೆಂಡ್ ಆ್ಯಂಡ್ ಥರ್ಡ್ ರೋ ನಡುವೆ 4 ಮೀಟರ್ ಡಿಸ್ಟೆನ್ಸ್ ಇರಬೇಕು. ನೆಕ್ಸ್ಟ್ ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ನಾರ್ತ್, ಎಲ್ಲರೂ ಕೂಡ ನಾರ್ತಿಗೆ ಫೇಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ನೀವು 3 ರೋಸ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಫಸ್ಟ್ ರೋ, ಇದು ಸೆಕೆಂಡ್ ರೋ, ಇದು ಥರ್ಡ್ ರೋ, 3 ರೋಸು ಎಲ್ಲರೂ ನಾರ್ತಿಗೆ ಫೇಸ್ ಮಾಡ್ತಾ ಇದ್ದಾರೆ. ಒಂದು ರೋದಿಂದ ಇನ್ನೊಂದು ರೋಗೆ ನಿಮಗೆ 4 ಮೀಟರ್ ಡಿಸ್ಟೆನ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನಿಮಗೆ 4 ಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ ಇದೆರಡು ರೋ ನಡುವೆನೂ ಕೂಡ 4 ಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಹೇಳ್ತಾ ಇರುವಂಥದ್ದು ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ನಾರ್ತ್. ಸೊ ಹಾಗಾಗಿ ಎಲ್ಲರೂ ಕೂಡ ನಿಮಗೆ ನಾರ್ತೇ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೇನು ಕನ್ಫ್ಯೂಷನ್ ಇರಲ್ಲ, ಎಲ್ಲರೂ ಕೂಡ ನಾರ್ತ್ ಫೇಸಿಂಗಲ್ಲೇ ಇದ್ದಾರೆ. ನೆಕ್ಸ್ಟು ನಾರ್ತ್ ಫೇಸಿಂಗ್ ಸಚ್ ದಟ್ ಡಾಮು ಈಸ್ ಇನ್ ದ ಮಿಡಲ್ ರೋ, ಅಂದರೆ ಮಿಡ್ಲಲ್ಲಿ ಸೆಕೆಂಡ್ ರೋ ಇದೆ, ಫಸ್ಟ್ ರೋ ಥರ್ಡ್ ರೋ, ಸೆಕೆಂಡ್ ರೋದಲ್ಲಿ ಡಾಮು ಇರಲೇಬೇಕು. ನೆಕ್ಸ್ಟು ಎಲ್ಲಿ ಅನ್ನೋದು ಗೊತ್ತಿಲ್ಲ ನನಗೆ. ಡಾಮು ಈಸ್ ಇನ್ ಮಿಡಲ್ ರೋ. ಕಾನು ಈಸ್ 6 ಮೀಟರ್ ಟು ದಿ ರೈಟ್ ಆಫ್ ಡಾಮು. ಸೊ ರೈಟ್ ಆಫ್ ಡಾಮು. ಹಾಗಾಗಿ ಡಾಮುನ ನಾನು ಎಂಡಿಂಗಲ್ಲಿ ಪ್ಲೇಸ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಡಾಮುನ ರೈಟಿಗೆ ಇನ್ನೊಬ್ಬ ಬರ್ತಾನೆ, ಕಾನು ಅನ್ನೋನು. ಹಾಗಾಗಿ ಡಾಮು ಅನ್ನೋದನ್ನು ನಾನು ಲೆಫ್ಟ್ ಸೈಡಲ್ಲಿ ಮಾಡಬೇಕೆ ಬಿಟ್ಟರೆ ರೈಟ್ ಸೈಡಲ್ಲಿ ಮಾಡಲಿಕ್ಕಾಗಲ್ಲ, ಯಾಕಂದರೆ ರೈಟ್ ಸೈಡ್ ಎಂಡಿಂಗಲ್ಲಿ ನಾನು ಡಾಮುನ ಪ್ಲೇಸ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಬ್ಬ ಬರಬೇಕು ಮುಂದೆ ರೈಟಿಗೆ. ಹಾಗಾಗಿ ಮಿಡಲಲ್ಲಾರು ಪ್ಲೇಸ್ ಮಾಡ್ಕೊಳ್ಬೋದು, ಲೆಫ್ಟ್ ಸೈಡಲ್ಲಾರು ಪ್ಲೇಸ್ ಮಾಡ್ಕೊಳ್ಬೋದು. ಡಾಮು ಈಸ್ ಇನ್ ಮಿಡಲ್ ರೋ. ಸೊ ನಾನು ಇಲ್ಲಿ ಡಾಮುನ ಪ್ಲೇಸ್ ಮಾಡಿಕೊಂಡ್ರೆ ನೆಕ್ಸ್ಟು ಎಲ್ಲಾದರೂ ಪ್ಲೇಸ್ ಮಾಡ್ಕೋಬೋದು. ಅಲ್ಲಿಂದ 6 ಮೀಟರ್ ಡಿಸ್ಟೆನ್ಸಲ್ಲಿ 6 ಮೀಟರ್ ಟು ದಿ ರೈಟ್ ಆಫ್ ಡಾಮು ಯಾರಿರಬೇಕು, ಕಾನು ಇರಬೇಕು. ಇಲ್ಲಿಂದ ಇಲ್ಲಿಗೆ ಇಲ್ಲಿ ಯಾರೋ ಒಬ್ಬ ಬರ್ತಾನೆ, ಅವನ ನೇಮ್ ಕಾನು. ಇವರಿಬ್ಬರ ನಡುವೆ ಡಿಫ್ರೆನ್ಸ್ ಎಷ್ಟು ಅಂದರೆ 6 ಮೀಟರ್ ಇರಬೇಕು. ಸೊ 6 ಮೀಟರ್ ಡಿಫ್ರೆನ್ಸ್ ಇರಬೇಕು. ನೆಕ್ಸ್ಟು
ಬಟ್ ಇನ್ ದಿ ಸೇಮ್ ರೋ, ಅಂದರೆ ಇವರಿಬ್ರು ಒಂದೇ ರೋದಲ್ಲಿ ಇರಬೇಕು ಅಂತ, ಕಾನು ಆ್ಯಂಡ್ ಡಾಮು. ನೆಕ್ಸ್ಟ್ ನೀರ್ ಈಸ್ ಜಸ್ಟ್ ಬಿಹೈಂಡ್ ಕಾನು. ಸೊ ಕಾನು ಅವರ ಬಿಹೈಂಡ್ ಯಾರು ಬರಬೇಕಂತೆ, ನೀರು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೀರ್ ಈಸ್ ಜಸ್ಟ್ ಬಿಹೈಂಡ್ ಕಾನು ವೈಲ್ ಗೋಲು ಈಸ್ ಇನ್ ನಾರ್ತ್ ಆಫ್ ಡಾಮು. ಡಾಮು ಏನಿದ್ದಾನೆ ಡಾಮುನ ನಾರ್ತ್ ಅಂದರೆ ಡಾಮು ಎಲ್ಲಿದ್ದಾನೆ ಅದರ ಅಪ್ವರ್ಡ್ ಡೈರೆಕ್ಷನಲ್ಲೇ ಬರಬೇಕು. ಸೊ ಸ್ಟ್ರೈಟ್ ಅವೇನೇ ಇರಬೇಕು, ಯಾಕಂದರೆ ನಾರ್ತ್, ಗೋಲು ಈಸ್ ಇನ್ ನಾರ್ತ್ ಆಫ್ ಡಾಮು, ಹಾಗಾದರೆ ಇಲ್ಲಿ ಗೋಲು ಬರ್ತಾರೆ. ಸೊ ಇದು ನಿಮ್ಮ ಸಿಂಪಲ್ ಕ್ವಶನ್ಸ್ ಇದೆ, ಇಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಇಲ್ಲ. ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ನೀರ್ ಆ್ಯಂಡ್ ಗೋಲು ಅಂತ ಕೇಳಿದ್ದಾರೆ. ಅಂದರೆ ನೀರ್ ಮತ್ತು ಗೋಲು ನಡುವೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಾಗುತ್ತೆ ಅಂತ ಕೇಳಿರೋದು, ಯಾಕಂದರೆ 3 rows ಕೊಟ್ಟಿರೋದ್ರಿಂದ ನೀವು ಮಾಡ್ಬೋದು. ಸೊ ಅವ್ರು ಕೇಳಿರುವಂಥದ್ದು ನೀರ್ ಮತ್ತು ಗೋಲ್ ನಡುವೆ. ಸೊ ಈ ಪಾಯಿಂಟಿನ ನಿಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬೇಕು, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬೇಕಾಗತ್ತೆ. ಸೊ ಈ ಪಾಯಿಂಟಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳಿರುವಂಥದ್ದವರು. ಹಾಗಾದರೆ 4 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಇಲ್ಲಿ 4 ಮೀಟರು, ಇಲ್ಲಿ 4 ಮೀಟರು. ಸೊ ಟೋಟಲ್ ಆಗಿ 8 ಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಡಾಮು ಇಂದ ಕಾನಿಗೆ 6 ಅಂದರೆ ಇಲ್ಲೂ ಕೂಡ 6 ಮೀಟರ್ ಇರಲೇಬೇಕು. ಸೊ ಇದು 8 ಬರ್ತಾ ಇದೆ, ಇದು 6 ಬರ್ತಾ ಇದೆ ಅಂದರೆ ನೀವು ಪೈಥಾಗೋರಸ್ ಟ್ರಿಪ್ಲೆಟನ್ನು ಅಪ್ಲೈ ಮಾಡ್ಬೋದು ಶಾರ್ಟೆಸ್ಟ್ ಡಿಸ್ಟೆನ್ಸಿಗೆ. 8 6 ಆದರೆ ಇದು 10 ಮೀಟರ್ ಆಗಿರಲೇಬೇಕು, ಯಾಕಂದರೆ 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ 64 ಪ್ಲಸ್ 36 100. ಸೊ ಇಲ್ಲಿ ಯಾವುದೇ AB ಸ್ಕ್ವೇರ್ AC ಸ್ಕ್ವೇರ್ ಯಾವ ಫಾರ್ಮುಲಾನು ಅಪ್ಲೈ ಮಾಡಬೇಡಿ, ಜಸ್ಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನೋಡ್ಕೊಳ್ಳಿ. 8 6 ಅಂದರೆ ನೋಡೋ ಅಗತ್ಯತೆನೇ ಇಲ್ಲ, ಡೈರೆಕ್ಟಾಗಿ 10 ಅಂತ ಆನ್ಸರ್ ಮಾಡ್ಬೋದು. ಹಾಗಾದರೆ ನಿಮ್ಮ ಆನ್ಸರು ಆಪ್ಷನ್ ಸಿ 10 ಮೀಟರ್, ಅದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಸಿ 10 ಮೀಟರ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದರೆ ಇದರ ಬೇಸ್ ಮೇಲೆ ಸೊ ಇನ್ನೊಂದು ಡೈರೆಕ್ಷನ್ಸ್ ಕೇಳಿದ್ದಾರೆ ಅವರು. ಕಾನು ಈಸ್ ಇನ್ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಗೋಲು. ಸೊ ಗೋಲು ಅವರಿಗೆ ಕಾನು ಅವರು ಯಾವ ಡೈರೆಕ್ಷನಲ್ಲಿ ಇದ್ದಾರೆ ಅಂತ ಕೇಳಿದ್ದಾರೆ. ಸೊ ಕಾನು ಅವರು ಇರೋದಿಲ್ಲಿ, ಗೋಲು ಅವರು ಇರೋದಿಲ್ಲಿ. ಬಟ್ ನೀವು ಕೇಳಿರುವಂಥದ್ದು ಯಾರಿಗೆ ಚೆಕ್ ಮಾಡ್ಕೊಳ್ಳಿ, ಕಾನು ಈಸ್ ಇನ್ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಗೋಲು. ಗೋಲುಗೆ ಕಾನು ಅವರು ಯಾವ ಡೈರೆಕ್ಷನಲ್ಲಿ ಇದ್ದಾರೆ. ಕಾನುಗೆ ಗೋಲು ಅವರಲ್ಲ, ಗೋಲುಗೆ ಕಾನು ಅವರು ಯಾವ ಡೈರೆಕ್ಷನಲ್ಲಿ ಇದ್ದಾರೆ. ಕಾನು ಈಸ್ ಇನ್ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಗೋಲು. ಯಾಕಂದರೆ ನೀವು ಮತ್ತೆ ಕಾನುಗೆ ಗೋಲು ಯಾವ ಡೈರೆಕ್ಷನಲ್ಲಿ ಇದ್ದಾರೆ ಅಂತ ಮಾಡಬೇಡಿ. ಸೊ ಗೋಲು ಇಲ್ಲಿದ್ದಾನೆ, ಗೋಲು ಇಂದ ಕಾನು ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಅದನ್ನೇ ಅವ್ರು ರಿವರ್ಸ್ ಕೇಳಿದ್ದಾರೆ. ಕಾನು ಈಸ್ ಇನ್ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಗೋಲು. ಗೋಲು ಇಲ್ಲಿದ್ದಾನೆ, ಇವನಿಗೆ ಕಾನು ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಅಂದರೆ, ಸೊ ಗೋಲು ಇಲ್ಲಿದ್ದಾನೆ, ಕಾನು ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಅಂದರೆ ಅದು ಸೌತ್ ಈಸ್ಟ್ ಡೈರೆಕ್ಷನ್ ಆಗಿರಬೇಕು. ಸೊ ಹಾಗಾದರೆ ನಿಮ್ಮ ಆನ್ಸರು ಆಪ್ಷನ್ ಇ ಸೌತ್ ಈಸ್ಟ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಇ ಸೌತ್ ಈಸ್ಟ್ ಅನ್ನೋದು ನಿಮ್ಮ ಕರೆಕ್ಟ್ ಆನ್ಸರ್, ಯಾಕಂದರೆ ಕಾನು ಅವರು ಗೋಲುಗೆ ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಇದ್ದಾರೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಹಾಗಾಗಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಎಕ್ಸಾಮಲ್ಲಿ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದರೆ ಯಾವುದೋ ಒಂದು ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಅಂದ್ರೆ ಏನು, ಅಥವಾ ಇನ್ಯಾವುದೋ ಡಾಲರು ಆ್ಯಡ್ ಟು ಆ್ಯಶು, ಯಾವ ರೀತಿ ಬೇಕಾದರೂ ಕ್ವಶನ್ಸನ್ನು ಕೇಳ್ಬೋದು. ಸ್ವಲ್ಪ ಮಾಡರೇಟ್ ಲೆವೆಲ್ ಕ್ವಶನ್ಸ್ ಆದರೆ ನಿಮಗೆ ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಕನ್ಸಿಡರ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಆಲ್ ದಿ ಎಲಿಮೆಂಟ್ಸ್ ಈಸ್ ಈಕ್ವಲ್, ಅಂದರೆ ಎಲ್ಲ ಎಲಿಮೆಂಟ್ಸ್ ನಡುವಿನ ಡಿಸ್ಟೆನ್ಸ್ ಈಕ್ವಲ್ ಇರುತ್ತಂತೆ. ಬಟ್ ಆ ಕಂಡೀಷನ್ಸನ್ನು ಫಾಲೋ ಮಾಡ್ತಾ ಹೋಗಬೇಕು. ಇನ್ ದಿ ಗಿವನ್ ಎಕ್ಸ್ಪ್ರೆಷನ್ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಹೇಳಿದ್ದಾರೆ. ಸೊ ಯಾವುದೋ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಆ ಡೈರೆಕ್ಷನಲ್ಲಿ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎ. ಸೊ ಈ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಇದರಲ್ಲಿ ನಿಮಗೆ ಡೈರೆಕ್ಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎ ಏನು ಅನ್ನೋದು ಗೊತ್ತಾಗಬೇಕು. ಹಾಗಾದರೆ ಸೊ ಅವ್ರು ಏನು ಕಂಡೀಷನ್ಸ್ ಹೇಳಿದಾರೋ ಅದ್ರ ಪ್ರಕಾರ ಮೂವ್ ಆಗ್ತಾ ಹೋಗೋಣ. ಪರ್ಸೆಂಟೇಜ್ ಬಿ. ಸೊ ಇಲ್ಲಿ ನೀವು ಇದನ್ನು ಫಸ್ಟ್ ಚೆಕ್ ಮಾಡಬೇಡಿ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಐ ಮತ್ತು ಕೆ ನಡುವೆ ಪರ್ಸೆಂಟೇಜ್ ಸಿಂಬಲ್ ಇದೆ. ಹಾಗಾದರೆ ಇಲ್ಲಿ ಪರ್ಸೆಂಟೇಜ್ಗೆ ಬನ್ನಿ. ಎ ಈಸ್ ಸೌತ್ ಆಫ್ ಬಿ, ಹಾಗಾದರೆ ಐ ಈಸ್ ಸೌತ್ ಆಫ್ ಕೆ ಆಗಿರಲೇಬೇಕು ನಿಮಗೆ. ಸೊ ಐ ಈಸ್ ಸೌತ್ ಆಫ್ ಕೆ. ಕೆ ಇಲ್ಲಿದ್ದಾನೆ, ಅವನ್ನ ಸೌತ್ ಅಂದರೆ ಡೌನಿಗೆ ಇರಲೇಬೇಕು, ನಾರ್ತ್ ಅಂದರೆ ಅಪ್ವರ್ಡು, ಸೌತ್ ಅಂದರೆ ಡೌನ್ವರ್ಡ್ ಇರಲೇಬೇಕು. ಸೊ ಅವ್ರು ಅದನ್ನು ಹೇಳಿರೋದು ಐ ಪರ್ಸೆಂಟೇಜ್ ಕೆ ಅಂದರೆ ಎ ಪರ್ಸೆಂಟೇಜ್ ಬಿ ಅಂದರೆ ಎ ಈಸ್ ಸೌತ್ ಆಫ್ ಬಿ, ಅದೇ ರೀತಿ ಐ ಈಸ್ ಸೌತ್ ಆಫ್ ಕೆ. ಸೊ ಕೆಯ ಸೌತಿಗಿದ್ದಾನೆ. ನೆಕ್ಸ್ಟು ಅದೇ ರೀತಿ ಕೆ ಆ್ಯಂಡ್ ಟಿ ಇದೆ. ಇಲ್ಲಿ ಆ್ಯಂಡ್ ಸಿಂಬಲ್ಗೆ ಬನ್ನಿ. ಆ್ಯಂಡ್ ಸಿಂಬಲ್ ನಿಮಗೆ ಬಿ ಈಸ್ ನಾರ್ತ್ ಆಫ್ ಎ ಇದೆ. ಸೊ ರಿವರ್ಸ್ ಇದೆ. ಎ ಆ್ಯಂಡ್ ಬಿ ಅಂದರೆ ಬಿ ಈಸ್ ನಾರ್ತ್ ಆಫ್ ಎ. ಕೆ ಆ್ಯಂಡ್ ಟಿ ಅಂದರೆ ಟಿ ಈಸ್ ನಾರ್ತ್ ಆಫ್ ಕೆ. ಸೊ ಟಿ ಈಸ್ ನಾರ್ತ್ ಆಫ್
ಕೆ. ನೆಕ್ಸ್ಟ್ ಟಿ ಪರ್ಸೆಂಟೇಜ್ ಯು ಇದೆ, ಅಲ್ಲಿಗೆ ಮತ್ತೆ ಎ ಈಸ್ ಸೌತ್ ಆಫ್ ಬಿ ಗೊತ್ತಿದೆ, ಟಿ ಈಸ್ ಸೌತ್ ಆಫ್ ಯು ಅಂತ ಬರಿಬೋದು. ಯಾಕಂದರೆ ಎ ಆ್ಯಂಡ್ ಬಿನ ರಿಲೇಷನ್ಶಿಪ್ ಹೇಳಿರೋದು, ಬಿ ಆ್ಯಂಡ್ ಎ ಹೇಳಿಲ್ಲ, ಎ ಈಸ್ ಸೌತ್ ಆಫ್ ಬಿ ಅಂತ ಇದೆ. ಹಾಗಾದರೆ ಇಲ್ಲಿ ಟಿ ಈಸ್ ಸೌತ್ ಆಫ್ ಯು ಆಗಿರಲೇಬೇಕು ನಿಮಗೆ. ಟಿ ಈಸ್ ಸೌತ್ ಆಫ್ ಯು ಅಂದರೆ ಸೊ ಅಲ್ಲಿಗೆ ಯು ಅಪ್ವರ್ಡ್ ಡೈರೆಕ್ಷನ್ ಬರ್ತಾನೆ, ಯು ಅಪ್ವರ್ಡ್ ಡೈರೆಕ್ಷನ್ ಬರಲೇಬೇಕು. ನೆಕ್ಸ್ಟು ಮತ್ತೆ ಆ್ಯಂಡ್ ಸಿಂಬಲ್ ಇದೆ, ಯು ಆ್ಯಂಡ್ ಬಿ ಇದೆ. ಸೊ ಅಲ್ಲಿಗೆ ಆ್ಯಂಡ್ ಸಿಂಬಲ್ ಅಂದರೆ ಬಿ ಈಸ್ ನಾರ್ತ್ ಆಫ್ ಎ. ಅಗೈನ್ ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ ಬಿ ಈಸ್ ನಾರ್ತ್ ಆಫ್ ಯು. ಸೊ ಅಲ್ಲಿಗೆ ನಿಮಗೆ ಇಲ್ಲಿ ಬಿ ಬರ್ತಾನೆ. ಸೊ ನಿಮಗೆ ನೆಕ್ಸ್ಟ್ ಅಲ್ಲಿ ಇನ್ನೂ ಕಂಡೀಷನ್ಸ್ ಇರೋದ್ರಿಂದ ನಾವು ಆ ಕ್ವಶನ್ಸನ್ನು ಈ ಕಡೆ ಬರ್ಕೊಳ್ತಾ ಹೋಗೋಣ. ಕೆ ಇದೆ, ಕೆನ ಡೌನಲ್ಲಿ ಐ ಬರ್ತಾನೆ. ನೆಕ್ಸ್ಟು ಟಿ ಬರ್ತಾನೆ, ಟಿ ಬಂದೇನೆ. ನೆಕ್ಸ್ಟ್ ನಿಮಗೆ ಟಿ ಆದಮೇಲೆ ಯು ಇದ್ದ, ಯು ಆದಮೇಲೆ ನೆಕ್ಸ್ಟು ಬಿ. ಸೊ ಇಲ್ಲಿಗೆ ಯು ಆ್ಯಂಡ್ ಬಿ ಅಂದರೆ ಬಿ ಈಸ್ ನಾರ್ತ್ ಆಫ್ ಎ ಆಗಬೇಕು, ಬಿ ಈಸ್ ನಾರ್ತ್ ಆಫ್ ಯು, ಯುನ ನಾರ್ತಿಗೆ ಬಿ ಇದ್ದಾನೆ, ಕರೆಕ್ಟ್ ಇದೆ. ನೆಕ್ಸ್ಟು ಬಿ ಡಾಲರ್ ಸಿಂಬಲ್ ಇದೆ, ನಿಮಗೆ ಎ ಅಂತ ಹೇಳಿದ್ದಾನೆ, ಅಲ್ಲಿಗೆ ಡಾಲರ್ ಸಿಂಬಲ್ ಬಿ ಈಸ್ ವೆಸ್ಟ್ ಆಫ್ ಎ ಇದೆ. ಸೊ ಇಲ್ಲಿ ಎ ಆ್ಯಂಡ್ ಬಿ ಇಲ್ಲ, ಬಿ ಎ ರಿಲೇಷನ್ಶಿಪ್ ಇದೆ, ಬಿ ಈಸ್ ವೆಸ್ಟ್ ಆಫ್ ಎ. ಬಟ್ ನಿಮಗಿಲ್ಲರದು ಬಿ ಡಾಲರ್ ಎ. ಹಾಗಾದರೆ ಎ ಆ್ಯಂಡ್ ಬಿ ರಿಲೇಷನ್ಶಿಪ್ ತಗೊಳ್ಬೇಕು ನೀವು. ಬಿ ಈಸ್ ವೆಸ್ಟ್ ಆಫ್ ಎ ಅಂತ ರಿವರ್ಸ್ ರಿಲೇಷನ್ಶಿಪ್ ಕೊಟ್ಟಿದ್ದಾರೆ. ಹಾಗಾದರೆ ಇದರಲ್ಲೂ ಕೂಡ ನಿಮಗೆ ಬಿ ಡಾಲರ್ ಎ ಅಂದರೆ ಎ ಈಸ್ ವೆಸ್ಟ್ ಆಫ್ ಬಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ನೀವು. ಬಿ ಈಸ್ ವೆಸ್ಟ್ ಆಫ್ ಎ ಅಂದರೆ ಇನ್ವರ್ಸ್ ರಿಲೇಷನ್ಶಿಪ್, ಸೆಕೆಂಡ್ ಎಲಿಮೆಂಟನ್ನು ಫಸ್ಟ್ ಮೆನ್ಷನ್ ಮಾಡಿದ್ದಾರೆ, ಬಿ ಈಸ್ ವೆಸ್ಟ್ ಆಫ್ ಎ. ಹಾಗಾದರೆ ಇದರಲ್ಲಿ ನೀವು ಮೆನ್ಷನ್ ಮಾಡಿರಬೇಕು ಎ ಈಸ್ ವೆಸ್ಟ್ ಆಫ್ ಬಿ ಅಂತ ಬರಿಬೇಕು. ಸೊ ಬಿ ಯ ವೆಸ್ಟಿಗೆ ಎ ಇರ್ತಾನೆ ಅಂತ ಅರ್ಥ. ಎ ಈಸ್ ವೆಸ್ಟ್ ಆಫ್ ಬಿ, ಯಾಕಂದರೆ ಇಲ್ಲಿ ಬಿ ಈಸ್ ವೆಸ್ಟ್ ಆಫ್ ಎ ಇರೋದ್ರಿಂದ ರಿವರ್ಸ್ ರಿಲೇಷನ್ಶಿಪ್ ತಗೊಳ್ಳೇಬೇಕು. ಎ ಈಸ್ ವೆಸ್ಟ್ ಆಫ್ ಬಿ. ನೆಕ್ಸ್ಟು ಮತ್ತೆ ಅಟ್ ಸಿಂಬಲ್ ಇದೆ. ಅಟ್ ಅಂದರೆ ನಿಮಗೆ ಎ ಈಸ್ ಈಸ್ಟ್ ಆಫ್ ಬಿ ಅಂತ ಹೇಳಿದ್ದಾರೆ. ಹಾಗಾದರೆ ಎ ಈಸ್ ಈಸ್ಟ್ ಆಫ್ ಝಡ್ ಆಗಿರಲೇಬೇಕು. ಸೊ ಎ ಅನ್ನೋನು ಝಡ್ಡಿನ ಈಸ್ಟಿಗೆ ಬರಬೇಕು ಅಂದರೆ ಝಡ್ ಇಲ್ಲೇ ಬರಬೇಕಾಗುತ್ತೆ, ಝಡ್ಡಿನ ಈಸ್ಟಿಗೆ ಎ ಇದ್ದಾನೆ. ಸೊ ಈಗ ಕೇಳಿರುವಂಥದ್ದು ಅವರು ವಾಟ್ ಈಸ್ ದ ಡೈರೆಕ್ಷನ್ಸ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎ. ಸೊ ಟಿ ಇಲ್ಲಿದ್ದಾನೆ, ಎ ಇಲ್ಲಿದ್ದಾನೆ, ಟಿ ಇಲ್ಲಿದ್ದಾನೆ, ಎ ಇಲ್ಲಿದ್ದಾನೆ. ಬಟ್ ಕೇಳಿರುವಂಥದ್ದು ಡೈರೆಕ್ಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎ. ಎಗೆ ಟಿ ಯಾವ ಡೈರೆಕ್ಷನಲ್ಲಿ ಇದ್ದಾನೆ. ಹಾಗಾದರೆ ಎಗೆ ಟಿ ಇರುವಂಥದ್ದು ಇಲ್ಲೂ ಕೂಡ ನಿಮಗೆ ಸೌತ್ ಈಸ್ಟ್ ಡೈರೆಕ್ಷನ್ನೇ ಬರುತ್ತೆ. ಹಾಗಾಗಿ ನಿಮ್ಮ ಆನ್ಸರು ಆಪ್ಷನ್ ಇ ಅನ್ನೋದು ಸೌತ್ ಈಸ್ಟ್ ಆಗುತ್ತೆ. ಸೊ ಆಪ್ಷನ್ ಸಿ ಅನ್ನೋದು ನಿಮ್ಮ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಸೌತ್ ಈಸ್ಟ್, ಯಾವುದೇ ಕಾರಣಕ್ಕೂ ಸೌತ್ ವೆಸ್ಟ್ ಬರಲ್ಲ ನಿಮಗೆ. ಸೊ ಅಲ್ಲೇ ಗೊತ್ತಾಗುತ್ತೆ ಇದು ನಾರ್ತ್ ಅಂತೂ ಆಗಲ್ಲ. ಒಂದು ಸೌತ್ ಈಸ್ಟ್ ಸೌತ್ ವೆಸ್ಟ್ ಡೌನ್ವರ್ಡ್ ಮೂವ್ಮೆಂಟ್ ಇದೆ ಅಂದರೆ ಸೌತ್ ಈಸ್ಟೇ ಆಗಿರಬೇಕು. ಸೊ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು, ಸೌತ್ ಈಸ್ಟ್ ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ ಸೊ ನೆಕ್ಸ್ಟ್ ಕ್ವಶನ್ಸ್ ಈ ರೀತಿ ಇದೆ, ಅದೇ ಡೈರೆಕ್ಷನ್ಸು ಬಟ್ ಕ್ವಶನ್ ಚೇಂಜ್ ಇದೆ. ಸೇಮ್ ಡೈರೆಕ್ಷನ್ ಮೇಲೆ ಯಾವುದೊಂದು ಕಂಡೀಷನ್ಸನ್ನ ಅಪ್ಲೈ ಮಾಡಿ ಅಂತ ಹೇಳಿದ್ದಾನೆ. ವಿಚ್ ಆಫ್ ದಿ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಸ್ಟೇಟ್ಸ್ ದ್ಯಾಟ್ ಝಡ್ ಈಸ್ ಟು ದಿ ಈಸ್ಟ್ ಆಫ್ ವೈ ಅಂತ ಹೇಳಿದ್ದಾರೆ. ಸೊ ಝಡ್ ಈಸ್ ಟು ದಿ ಈಸ್ಟ್ ಆಫ್ ವೈ, ಇದರಲ್ಲಿ ಯಾವ ಕಂಡೀಷನ್ಸಲ್ಲಿ ಬರುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಇಷ್ಟು ಕಂಡೀಷನ್ಸ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಇಲ್ಲಿ ಝಡ್ ಮತ್ತು ವೈ ನಡುವೆ ಮಾತ್ರ ರಿಲೇಷನ್ಶಿಪ್ ತಗೊಳ್ಳಿ, ಉಳಿದಿರ್ತಕ್ಕಂತಹ ಎಲಿಮೆಂಟ್ ಅವಶ್ಯಕತೆ ಇಲ್ಲ. ಝಡ್ ಪರ್ಸೆಂಟೇಜ್ ಎಸ್ ಅಂತ ಇದೆ. ಹಾಗಾದರೆ ಝಡ್ ಪರ್ಸೆಂಟೇಜ್ ಎಸ್ ಅಂದರೆ ಪರ್ಸೆಂಟೇಜ್ ಸಿಂಬಲ್ ಎ ಈ ಸೌತ್ ಆಫ್ ಬಿ, ಅಲ್ಲಿಗೆ ಝಡ್ ಈಸ್ ಸೌತ್ ಆಫ್ ಎಸ್ ಆಗಿರಲೇಬೇಕು. ಸೊ ಝಡ್ ಈಸ್ ಸೌತ್ ಆಫ್ ಎಸ್ ಅಂತ ಹೇಳ್ತಾರೆ. ಝಡ್ ಈಸ್ ಸೌತ್ ಆಫ್ ಎಸ್. ಸೊ ಝಡ್ ಈಸ್ ಸೌತ್ ಆಫ್ ಎಸ್ ಅಂದರೆ ಎಸ್ಸಿನ ಸೌತಿಗೆ ಝಡ್ ಇರಬೇಕು. ನೆಕ್ಸ್ಟ್ ಆಟ್ ಇದೆ. ಸೊ ಆಟ್ ಸಿಂಬಲ್ ಬಂದಲ್ಲಿ ಎ ಈಸ್ ಈಸ್ಟ್ ಆಫ್ ಬಿ, ಅಲ್ಲಿಗೆ ಎಸ್ ಈಸ್ ಈಸ್ಟ್ ಆಫ್ ಪಿ. ಸೊ ಪಿನ ಈಸ್ಟಿಗೆ ಎಸ್ ಇರಬೇಕು. ನೆಕ್ಸ್ಟು ಪಿ ಪರ್ಸೆಂಟೇಜ್ ವೈ ಇದೆ. ಸೊ ಪರ್ಸೆಂಟೇಜ್ ಬಂದಲ್ಲಿ ಎ ಈ ಸೌತ್ ಆಫ್ ಬಿ, ಅಲ್ಲಿಗೆ ನಿಮಗೆ ಪಿ ಈಸ್ ಸೌತ್ ಆಫ್ ವೈ ಆಗಿರಲೇಬೇಕು. ಸೊ ಪಿ ಈಸ್ ಸೌತ್ ಆಫ್ ವೈ ಅಂದರೆ ಇಲ್ಲಿ ವೈ ಬಂದ. ನಿಮಗೆ ಕೇಳಿರೋದು ಝಡ್ ಈಸ್ ಟು ದಿ ಈಸ್ಟ್ ಆಫ್ ವೈ ಅಂದರೆ ಝಡ್ಡು ವೈಗೆ ಈಸ್ಟ್, ಇಲ್ಲೆಲ್ಲರೂ ಈಸ್ಟ್ ಡೈರೆಕ್ಷನ್ ಬರ್ತಾ ಇರುತ್ತಾ? ಇಲ್ಲ, ಇಲ್ಲೆಲ್ಲೂ ಕೂಡ ನಿಮಗೆ ಝಡ್ ಈಸ್ ಈಸ್ಟ್ ಆಫ್ ವೈ ಅನ್ನುವಂತಹ ಡೈರೆಕ್ಷನ್ಸೇ ಬರಲ್ಲ. ಸೊ ಅದು ನಿಮಗೆ ಝಡ್ ಡೈರೆಕ್ಷನ್ಸ್ ಕೇಳಿರೋದು ಅಥವಾ ಝಡ್ ಈಸ್ ಈಸ್ಟ್ ಆಫ್ ವೈ ಬರಲ್ಲ, ಝಡ್ ಈಸ್ ಸೌತ್ ಈಸ್ಟ್ ಆಫ್ ವೈ ಬರುತ್ತೆ. ಸೊ ಇದೆಲ್ಲ ಫಸ್ಟ್ ಒನ್ ಅಂತೂ 100% ರಾಂಗ್ ಆಗುತ್ತೆ.
ಅದೇ ರೀತಿ ಸೆಕೆಂಡ್ ಒನ್ನಿಗೆ ಬನ್ನಿ. ಸೊ ಸೆಕೆಂಡ್ ಒನ್ನಲ್ಲೂ ಕೂಡ ನಿಮಗೆ ಝಡ್ ಮತ್ತು ವೈ ನಡುವೆ ಮಾತ್ರ ಡೈರೆಕ್ಷನ್, ಕ್ಯೂ ಆಟ್ ಎಸ್ ಇದೆ ಅದೆಲ್ಲ ಅವಶ್ಯಕತೆ ಇಲ್ಲ ನಿಮಗೆ. ಝಡ್ಡಿಂದ ವೈಗೆ ತಗೊಳ್ಳಿ, ಯಾಕಂದರೆ ಅವ್ರು ಹೇಳಿರೋದು ಝಡ್ ಮತ್ತು ವೈ ನಡುವೆ ಈಸ್ಟ್ ಡೈರೆಕ್ಷನ್ ಬರಬೇಕು. ಸೊ ಹಾಗಾದರೆ ಇಲ್ಲಿ ನೋಡೋದಾದರೆ ನೀವು ಝಡ್ಡಿಂದ ವೈಗೆ ಮಾತ್ರ ತಗೊಳ್ಳಿ. ಝಡ್ ಪರ್ಸೆಂಟೇಜ್ ಪಿ ಅಂದರೆ ಎ ಈ ಸೌತ್ ಆಫ್ ಬಿ, ಅಲ್ಲಿಗೆ ಝಡ್ ಈಸ್ ಸೌತ್ ಆಫ್ ಪಿ ಆಗಬೇಕು. ಝಡ್ ಈಸ್ ಸೌತ್ ಆಫ್ ಪಿ ಆಯಿತು. ನೆಕ್ಸ್ಟ್ ಪಿ ಡಾಲರ್ ವೈ ಇದೆ. ಸೊ ಡಾಲರ್ ವೈ ಇದೆ ಅಂದರೆ ಬಿ ಈಸ್ ವೆಸ್ಟ್ ಆಫ್ ಎ, ಅಲ್ಲಿಗೆ ವೈ ಈಸ್ ವೆಸ್ಟ್ ಆಫ್ ಪಿ. ಸೊ ವೈ ಈಸ್ ವೆಸ್ಟ್ ಆಫ್ ಪಿ, ಯಾಕಂದರೆ ಪಿನ ವೆಸ್ಟಿಗೆ ವೈ ಬರಬೇಕು. ಸೊ ಅಲ್ಲಿಗೆ ಇಲ್ಲೂ ಕೂಡ ಸೌತ್ ಈಸ್ಟ್ ಡೈರೆಕ್ಷನ್ ಬರುತ್ತೆ, ಯಾವುದೇ ಕಾರಣಕ್ಕೂ ಝಡ್ ಈಸ್ ಈಸ್ಟ್ ಆಫ್ ವೈ ಬರಲ್ಲ. ಸೊ ಸೆಕೆಂಡ್ ಒನ್ನು ಕೂಡ ರಾಂಗು, ಫಸ್ಟ್ ಒನ್ನು ಕೂಡ ರಾಂಗ್ ಆಗುತ್ತೆ ನಿಮಗೆ. ಅದೇ ರೀತಿ ನೆಕ್ಸ್ಟ್ ಥರ್ಡ್ ಒನ್ ನೋಡೋದಾದರೆ, ಸೊ ಇಲ್ಲಿ ಇಷ್ಟು ಕಂಡೀಷನ್ಸನ್ನ ನೀವು ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ಸೊ ಅಷ್ಟರಲ್ಲಿ ಝಡ್ ಮತ್ತು ವೈ ನಡುವೆ ರಿಲೇಷನ್ಶಿಪ್ ಬರ್ಬೋದು. ಪಿ ಆ್ಯಂಡ್ ಝಡ್ ಇದೆ. ಸೊ ಪಿ ಆ್ಯಂಡ್ ಝಡ್ ಸಿಂಬಲ್, ಆ್ಯಂಡ್ ಸಿಂಬಲ್ ಎಲ್ಲಿ ಬಂದಿ ಅಂದರೆ ಬಿ ಈಸ್ ನಾರ್ತ್ ಆಫ್ ಎ ಅಂತ ಹೇಳಿದ್ದಾರೆ, ಅಲ್ಲಿಗೆ ಝಡ್ ಈಸ್ ನಾರ್ತ್ ಆಫ್ ಪಿ ಆಗಿರಲೇಬೇಕು. ಝಡ್ ಈಸ್ ನಾರ್ತ್ ಆಫ್ ಪಿ ಆಯಿತು. ನೆಕ್ಸ್ಟ್ ಝಡ್ ಡಾಲರ್ ಕ್ಯೂ ಅಂದರೆ ಬಿ ಈಸ್ ವೆಸ್ಟ್ ಆಫ್ ಎ ಇದೆ, ಅಲ್ಲಿಗೆ ನಿಮಗೆ ಇಲ್ಲಿ ಕ್ಯೂ ಈಸ್ ವೆಸ್ಟ್ ಆಫ್ ಝಡ್ ಬರಬೇಕು. ಕ್ಯೂ ಈಸ್ ವೆಸ್ಟ್ ಆಫ್ ಝಡ್ ಆಗುತ್ತೆ. ನೆಕ್ಸ್ಟ್ ಕ್ಯೂ ಆ್ಯಂಡ್ ಯು ಇದೆ, ಆ್ಯಂಡ್ ಸಿಂಬಲ್ ಬಿ ಈಸ್ ನಾರ್ತ್ ಆಫ್ ಎ, ಮತ್ತು ಇಲ್ಲಿ ನಿಮಗೆ ಬಿ ಆ್ಯಂಡ್ ಎ ಇರೋದ್ರಿಂದ ಯು ಈಸ್ ನಾರ್ತ್ ಆಫ್ ಕ್ಯೂ ಬರಬೇಕು. ಯು ಈಸ್ ನಾರ್ತ್ ಆಫ್ ಕ್ಯೂ ಆಗುತ್ತೆ. ನೆಕ್ಸ್ಟ್ ಯು ಡಾಲರ್ ಎಸ್ ಇದೆ. ಸೊ ಡಾಲರ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಬಿ ಈಸ್ ವೆಸ್ಟ್ ಆಫ್ ಎ ಅನ್ನೋದು, ಎಸ್ ಈಸ್ ವೆಸ್ಟ್ ಆಫ್ ಯು ಆಗುತ್ತೆ. ಎಸ್ ಈಸ್ ವೆಸ್ಟ್ ಆಫ್ ಯು ಆಗುತ್ತೆ. ನೆಕ್ಸ್ಟ್ ಎಸ್ ಪರ್ಸೆಂಟೇಜ್ ವೈ ಇದೆ, ಎ ಈ ಸೌತ್ ಆಫ್ ಬಿ, ಅಲ್ಲಿಗೆ ಎಸ್ ಈ ಸೌತ್ ಆಫ್ ವೈ. ಎಸ್ ಈ ಸೌತ್ ಆಫ್ ವೈ. ವೈ ಆ್ಯಂಡ್ ಝೆಡ್ ನಡುವೆ ಯಾವುದೇ ಕಾರಣಕ್ಕೂ ನಿಮಗೆ ಈಸ್ಟ್ ಡೈರೆಕ್ಷನ್ಸ್ ಬರಲ್ಲ, ಸೌತ್ ಈಸ್ಟ್ ಡೈರೆಕ್ಷನ್ಸ್ ಬರುತ್ತೆ. ಸೊ ಇದು ಕೂಡ ರಾಂಗ್. ಸೊ ಅದೇ ರೀತಿ ನೆಕ್ಸ್ಟ್ ಲಾಸ್ಟ್ ಒಂದು ಚೆಕ್ ಮಾಡೋದಾದರೆ ಇಲ್ಲೂ ಕೂಡ ಅಷ್ಟೇ ಝಡ್ಡಿಂದ ವೈ ತನಕ ಕನ್ಸಿಡರ್ ಮಾಡ್ಕೊಳ್ಳಿ. ಝಡ್ ಪರ್ಸೆಂಟೇಜ್ ಕ್ಯೂ ಇದೆ, ಅಲ್ಲಿಗೆ ಝಡ್ ಪರ್ಸೆಂಟೇಜ್ ಕ್ಯೂ ಅಂದರೆ ಝಡ್ ಈ ಸೌತ್ ಆಫ್ ಕ್ಯೂ ಆಗುತ್ತೆ. ಝಡ್ ಈಸ್ ಸೌತ್ ಆಫ್ ಕ್ಯೂ, ಕನ್ಫ್ಯೂಷನ್ ಮಾಡ್ಕೊಬೇಡಿ, ಕ್ಯೂನ ಸೌತಿಗೆ ಝಡ್ ಇರಬೇಕು. ನೆಕ್ಸ್ಟ್ ಕ್ಯೂ ಆಟ್ ಎಸ್ ಇದೆ. ಸೊ ಆಟ್ ಅಂದರೆ ಎ ಈಸ್ ಈಸ್ಟ್ ಆಫ್ ಬಿ, ಸೊ ಅಲ್ಲಿಗೆ ಕ್ಯೂ ಈಸ್ ಈಸ್ಟ್ ಆಫ್ ಎಸ್ ಆಗುತ್ತೆ. ಕ್ಯೂ ಈಸ್ ಈಸ್ಟ್ ಆಫ್ ಎಸ್, ಎಸ್ಸಿನ ಈಸ್ಟಿಗೆ ಇರಬೇಕು. ನೆಕ್ಸ್ಟು ಎಸ್ ಪರ್ಸೆಂಟೇಜ್ ಪಿ ಇದೆ. ಸೊ ಅಲ್ಲಿಗೆ ಅಗೈನ್ ಎಸ್ ಈಸ್ ಸೌತ್ ಆಫ್ ಪಿ ಆಯಿತು. ಎಸ್ ಈಸ್ ಸೌತ್ ಆಫ್ ಪಿ. ನೆಕ್ಸ್ಟು ಪಿ ಡಾಲರ್ ವೈ ಇದೆ. ಸೊ ಅಗೈನ್ ಡಾಲರ್ ವೈ ಅಂದರೆ ಬಿ ಈಸ್ ವೆಸ್ಟ್ ಆಫ್ ಎ, ಸೊ ಅಲ್ಲಿಗೆ ಪಿ ಡಾಲರ್ ವೈ ಅಂದರೆ ವೈ ಈಸ್ ವೆಸ್ಟ್ ಆಫ್ ಪಿ ಆಗುತ್ತೆ. ವೈ ಈಸ್ ವೆಸ್ಟ್ ಆಫ್ ಪಿ. ಅಗೈನ್ ವೈ ಆ್ಯಂಡ್ ಝಡ್ ನಡುವೆ ಈಸ್ಟ್ ಡೈರೆಕ್ಷನ್ಸ್ ಬರಲ್ಲ, ಇದು ಕೂಡ ರಾಂಗ್. ಸೊ ಹಾಗಾದರೆ ಎಲ್ಲ ಆಪ್ಷನ್ನು ರಾಂಗ್ ಆಯ್ತಲ್ಲ. ನೀವು ಮಾಡಿರುವಂತಹ ಕ್ವಶನ್ಸ್ ಎಲ್ಲೋ ಮಿಸ್ಟೇಕ್ಸ್ ಇದೆ ಅನ್ನುವಂತಹ ಫೋಬಿಯಾ ಅಥವಾ ಕಾನ್ಫಿಡೆನ್ಸನ್ನು ಕಳ್ಕೊಬೇಡಿ, ಅಥವಾ ಎಕ್ಸಾಮಲ್ಲಿ ನಿಮಗೆ ಟೆನ್ಷನ್ ಆಗುತ್ತೆ ಎಲ್ಲ ಕ್ವಶನ್ಸನ್ನು ಅಥವಾ ಎಲ್ಲ ಆಪ್ಷನ್ ಚೆಕ್ ಮಾಡಿದಾಗ ಯಾವುದೂ ಆನ್ಸರ್ ಬರಲಿಲ್ಲ, ನಾನೆಲ್ಲ ಕ್ವಶನ್ಸನ್ನು ತಪ್ಪು ಮಾಡಿದ್ದೀನಿ ಅನ್ನುವಂತಹ ಗಿಲ್ಟಿ ಫೀಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು 100% ಕಾನ್ಸಂಟ್ರೇಷನ್ ಇಟ್ಟು ಮಾಡಿದ್ದಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಆನ್ಸರ್ ಏನೂ ಚೇಂಜ್ ಆಗಲ್ಲ. ಸೊ ಇಲ್ಲಿ ನಿಮ್ಮ ಆನ್ಸರ್ ಆಪ್ಷನ್ ಇ, ನನ್ ಆಫ್ ದೀಸ್ ಅನ್ನೋದೇ ರೈಟ್ ಆನ್ಸರ್ ಆಗಿರುತ್ತೆ. ಯಾಕಂದರೆ ಇದು ಯಾವುದೂ ಕೂಡ ಕಂಡೀಷನಲ್ಲಿ ಅವ್ರು ಹೇಳಿರ್ತಕ್ಕಂತಹ ಕಂಡೀಷನ್ ಫಾಲೋ ಆಗಲ್ಲ, ಝಡ್ ಈಸ್ ಟು ದಿ ಈಸ್ಟ್ ಆಫ್ ವೈ ಅನ್ನುವಂಥದ್ದು. ಹಾಗಾಗಿ ಆಪ್ಷನ್ ಇ, ನನ್ ಆಫ್ ದೀಸ್ ಅನ್ನೋದೇ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ಮ್ಯಾಕ್ಸಿಮಮ್ ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸೊ ನಾವಿಲ್ಲಿ ಜಸ್ಟ್ ನಿಮಗೆ ಒಂದು ಬ್ಲೂ ಪ್ರಿಂಟ್ ಕೊಡ್ಬೋದು, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅನ್ನುವಂಥದ್ದು, ಅಥವಾ ಪ್ರೀವಿಯಸ್ ಇಯರ್ಲಿ ಕ್ವಶನ್ಸ್ನಲ್ಲಿ ಕೇಳಿದ್ರು ಅನ್ನುವಂತಹ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ಬೋದು. ಬಟ್ ನೀವು ಇದರ ಬೇಸ್ ಮೇಲೆ ಇನ್ನಷ್ಟು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಮಾತ್ರ ನಿಮಗೆ ಎಕ್ಸಾಮಲ್ಲಿ ಅದು ಈಸಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅಲ್ಲೂ ಕೂಡ ನೀವು ನಮ್ಮೊಂದಿಗೆ ಭಾಗಿಯಾಗಿ, ಸೊ ಸಾಕಷ್ಟು ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್, ಯೂಟ್ಯೂಬ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅಥವಾ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂಬರ್ತಕ್ಕಂತಹ ಸಾಕಷ್ಟು ನೋಟಿಫಿಕೇಷನ್ ಆಗಿರ್ಬೋದು ಅಥವಾ ವಿಡಿಯೋ ಕ್ಲಾಸ್ಗಳಾಗಿರ್ಬೋದು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಯಾರೆಲ್ಲ ಈ ಕಾಂಪಿಟೇಟಿವ್ ಅನ್ನುವಂತಹ ವರ್ಡಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ರೆಡಿ ಆಗ್ತಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಜೈ ಹಿಂದ್.